ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾಯಾ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಗೈಸ್, ನಾನಿವತ್ತು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಕಥೆಯ ಮುಖಾಂತರ ನಿಮ್ಗೇನು ಅರ್ಥ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಇತಿಹಾಸದ ಪ್ರಸಿದ್ಧ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಚಾಣಕ್ಯ ಮಹಾ ಬುದ್ಧಿವಂತ, ಅಷ್ಟೇ ಅಲ್ಲ ಪ್ರಾಮಾಣಿಕ ಕೂಡ. ಒಮ್ಮೆ ಚಂದ್ರಗುಪ್ತ ಹಾಗೂ ಚಾಣಕ್ಯ ಜನರ ಕಷ್ಟ ಸುಖ ಅರಿಯಲು ರಾತ್ರಿ ಹೊತ್ತು ವೇಷ ಬದಲಾಯಿಸಿ ಸಂಚಾರ ಹೊರಟರು. ಅದು ಚಳಿಗಾಲ. ಬಡಜನ ಚಳಿಯಿಂದ ನಡುಗುತ್ತಿರುವುದನ್ನು ನೋಡಿದ ರಾಜ ಚಾಣಕ್ಯನಿಗೆ ಹೀಗೆ ಹೇಳುತ್ತಾನೆ, ಇವರಿಗೆಲ್ಲ ಕಂಬಳಿ ಕೊಡುವ ವ್ಯವಸ್ಥೆ ಮಾಡಿಸಿ ಎಂದು. ರಾಜ ಆದೇಶದಂತೆ ಸಿದ್ಧವಾದ ಕಂಬಳಿಗಳನ್ನು ಚಾಣಕ್ಯನ ಮನೆಯಲ್ಲಿ ಇಡಲಾಗಿತ್ತು. ಚಾಣಕ್ಯ ಮನೆ ಬಹಳ ಚಿಕ್ಕದು. ಅದರಲ್ಲಿ ಒಂದು ಕಡೆ ಕಂಬಳಿ ಜೋಡಿಸಲಾಗಿತ್ತು. ಇದನ್ನು ಗಮನಿಸಿದ ಕಳ್ಳರು ರಾತ್ರಿ ಚಾಣಕ್ಯನ ಮನೆಗೆ ನುಗ್ಗಿ ಕಂಬಳಿಗಳನ್ನು ಕದಿಯಬೇಕೆಂದು ಯೋಚಿಸುತ್ತಾರೆ. ಆ ದಿನ ರಾತ್ರಿ ಚಾಣಕ್ಯನ ಮನೆ ಪ್ರವೇಶಿಸಿದಾಗ ಕಳ್ಳರಿಗೆ ಕಾಣಿಸಿದ್ದು ಒಂದೆಡೆ ಜೋಡಿಸಿಟ್ಟ ಕಂಬಳಿಗಳು. ಅಲ್ಲೇ ಸ್ವಲ್ಪ ದೂರದಲ್ಲಿ ಚಾಣಕ್ಯ ಮತ್ತು ಅವನ ತಾಯಿ ಹರಕು ಕಂಬಳಿ ಹೊದ್ದು ಮುದುರಿ ಮಲಗಿರುವುದನ್ನು ಕಂಡು ಕಳ್ಳರಿಗೆ ಆಶ್ಚರ್ಯವಾಗುತ್ತದೆ. ಕಂಬಳಿ ರಾಶಿಯೇ ಇದ್ದರೂ ಚಾಣಕ್ಯ ಮತ್ತು ಅವನ ತಾಯಿ ಅದನ್ನು ಹೊದಿಯದೆ ಚಳಿಯಲ್ಲಿ ಮುದುಡಿ ಮಲಗಿದ್ದಾರಲ್ಲ ಎಂದು ಯೋಚಿಸಿದಾಗ ಕಳ್ಳರಿಗೆ ತಾವು ಬಂದ ಉದ್ದೇಶವೇ ಮರೆತು ಹೋಗುತ್ತದೆ. ಏಕೆ ಹರಿದ ಕಂಬಳಿ ಹೊದ್ದು ಮಲಗಿದ್ದಾರೆ ಎಂದು ಯೋಚಿಸಿ ತಿಳಿದುಕೊಳ್ಳುವ ಕುತೂಹಲ ಕಳ್ಳರ ಯಜಮಾನನಿಗೆ ಬರುತ್ತದೆ. ಇಂಥದ್ದೊಂದು ಆಲೋಚನೆ ಬಂದಿದ್ದೇ ತಡ. ಆ ಕಳ್ಳನ ಯಜಮಾನ ಚಾಣಕ್ಯನನ್ನ ಎಬ್ಬಿಸಿ, ಅಯ್ಯ, ನಿಮ್ಮ ಮನೆಯಲ್ಲಿ ಕಂಬಳಿಯ ರಾಶಿಯೇ ಇದೆ, ಆದರೂ ನೀವಿಬ್ಬರು ಹರಿದ ಕಂಬಳಿ ಹೊದ್ದು ಚಳಿಯಿಂದ ಮುದುಡಿ ಮಲಗಿದ್ದೀರಲ್ಲ, ಇದಕ್ಕೆ ಕಾರಣವೇನಾದರೂ ಇದೆಯಾ ಅಂತ. ಆಗ ಚಾಣಕ್ಯ, ಅಯ್ಯ ಯಜಮಾನ, ಈ ಕಂಬಳಿಗಳಲ್ಲಿ ಒಂದೇ ಒಂದನ್ನು ಹೊದ್ದು ಮಲಗಿದರೂ ನಾನು ನಿಮ್ಮಂತೆಯೇ ಆಗಿಬಿಡುತ್ತೇನಲ್ಲ ಎಂದ. ಈ ಮಾತು ಕಳ್ಳರ ಯಜಮಾನನಿಗೆ ಅರ್ಥವಾಗಲಿಲ್ಲ. ನೋಡಿ, ನನ್ನ ಬಳಿ ಹರಿದ ಕಂಬಳಿಯಾದರೂ ಇದೆ. ಮಹಾರಾಜರು ಏನು ಇಲ್ಲದವರಿಗೆಂದು ಕಳಿಸಿರುವ ಕಂಬಳಿಗಳಿವು. ಅದನ್ನು ಹೊದ್ದು ನಾನು ಕಳ್ಳನಾಗಲೇ ಎಂದು ಹೇಳುತ್ತಾರೆ. ಆಗ ಇದನ್ನು ಕೇಳಿದ ಕಳ್ಳರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಕಳ್ಳತನದಿಂದ ಬೇರೆಯವರಿಗೆ ತೊಂದರೆ ಆಗುತ್ತದೆ ಎಂಬ ಅರಿವು ನಮಗೆ ಬಾರದೆ ಹೋಯಿತಲ್ಲ ಎಂದು ಪಶ್ಚಾತ್ತಾಪಪಟ್ಟರು. ಅವರೆಲ್ಲ ಚಾಣಕ್ಯನಿಗೆ, ನೀವು ನಮ್ಮ ಕಣ್ತೆರೆಸಿದ್ದೀರಿ, ಇನ್ನು ಮುಂದೆ ನಾವು ಕಳ್ಳತನ ಮಾಡುವುದಿಲ್ಲ, ಕಷ್ಟಪಟ್ಟು ದುಡಿದು ಬದುಕುತ್ತೇವೆ ಎಂದು ನಮಸ್ಕರಿಸಿ ಹೊರಟು ಹೋದರು. ಚಾಣಕ್ಯ ಪ್ರಾಮಾಣಿಕತೆಯ ನೈತಿಕ ಶಕ್ತಿ ಕಳ್ಳರ ಪರಿವರ್ತನೆ ಮಾಡಿತು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.